ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಘಾಟಬೋರಾಳ ಗ್ರಾಮದ ಮಹಾದೇವ ಮಂದಿರದಲ್ಲಿ ಬಿಜೆಪಿ ಹುಮ್ನಾಬಾದ್ ಮಂಡಲದ ವತಿಯಿಂದ ಹಮ್ಮಿಕೊಂಡಿದ್ದ ಭಾರತದ ಪ್ರಜಾಸತ್ತಾತ್ಮಕ ಈ ಇತಿಹಾಸದ ಅಸಾಧಾರಣ ಸಾಧನೆಯ ಮೈಲಿಗಲ್ಲು ಸತತ 4399 ದಿನಗಳ ಕಾಲ ಸಾರ್ಥಕ ಶಾಶ್ವತ ಸಾಧನೆ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರೊಡನೆ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹೆಮ್ಮೆಯ ಪ್ರಧಾನಿ ಮಂತ್ರಿಯವರ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾತನಾಡಿದರು. ದೂರದರ್ಶಿ ಹಾಗೂ ಪರಿವರ್ತನಾತ್ಮಕ ಜನಸೇವೆಯನ್ನು ಪೂರೈಸಿ ದೇಶದ ಅತ್ಯಂತ ದೀರ್ಘಾವಧಿ ಚುನಾಯಿತ ಪ್ರಧಾನಮಂತ್ರಿಯಾಗಿ ಇತಿಹಾಸ ನಿರ್ಮಿಸಿರುವುದು ನಮ್ಮ ಹೆಮ್ಮೆಯ ವಿಶ್ವನಾಯಕ ಆದರಣೀಯ ನರೇಂದ್ರ ಮೋದಿಜಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸಿದರು. ಪ್ರಧಾನಿ ಮೋದಿಜಿ ದೀರ್ಘಾವಧಿ ಚುನಾಯಿತ ಪ್ರಧಾನಿ ಮಂತ್ರಿಗಳು ಮಾತ್ರವಲ್ಲ, ಕಳೆದ 1 ದಶಕದಲ್ಲಿ ಭಾರತ ಮೋದಿಜಿ ನೇತೃತ್ವದ ಸರ್ಕಾರ ಆಡಳಿತವನ್ನಷ್ಟೇ ಕಂಡಿಲ್ಲ, ಬದಲಿಗೆ ಅಭೂತಪೂರ್ವ ರಾಷ್ಟ್ರೀಯ ಪುನರ್ಸ್ಥಾನಕ್ಕೆ ಸಾಕ್ಷಿಯಾಗಿದೆ. ಕೋಟ್ಯಾಂತರ ಜನರನ್ನು ಬಡತನದಿಂದ ಮುಕ್ತಗೊಳಿಸುವುದರಿಂದ ಹಿಡಿದು ಭಾರತವನ್ನು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಬೆಳೆಸುವವರೆಗೂ ಜಾತಿಯ ಮಟ್ಟದ ಮೂಲಸೌಕರ್ಯ ಕ್ರಾಂತಿ, ಡಿಜಿಟಲ್ ಒಳಗೊಳ್ಳುವಿಕೆ ಹಾಗೂ ಪ್ರತಿಯೊಬ್ಬ ಭಾರತೀಯರಲ್ಲಿ ದೇಶದ ಬಗ್ಗೆ ಹೆಮ್ಮೆಯ ಮರುಸ್ಥಾಪಿಸುವ ಮೂಲಕ ಪ್ರಧಾನಿ ಮೋದಿಜಿಯವರು ದೇಶ ಮೊದಲು ಎಂಬ ತತ್ವದೊಂದಿಗೆ ಸುಶಾಸನದ ಸಾಧ್ಯತೆಯನ್ನೇ ಮರು ವ್ಯಾಖ್ಯಾನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಮಂಡಲ ಅಧ್ಯಕ್ಷರಾದ ಅನಿಲ್ ಪಸರ್ಗಿ, ಪಕ್ಷ ಮುಖಂಡರಾದ ಅಭಿಮಾನು ನಿರುಡ್ಡಿ, ಮಂಡಲ ಪ್ರಧಾನ ಕಾರ್ಯದರ್ಶಿಯಾದ ರವಿ ಹೊಸಳಿ, ಗೋಪಾಲಕೃಷ್ಣ ಮೊಹಳೆ, ಘಾಟ್ ಬೋರಾಳ್, ಮಹಾಶಕ್ತಿ ಅಧ್ಯಕ್ಷರಾದ ಬಲಭೀಮ್ ಬಿರಾದಾರ್, ಮಂಡಲ ಪಕ್ಷ ಮುಖಂಡರಾದ ಗಿರೀಶ್ ತುಂಬಾ, ಸುಭಾಷ್ ಗಣೇಶ್, ಸುನೀಲ್, ಹರೀಶ್ ಮಾನ್ಕೆರೆ, ಶಹಾಜಿ ಬಿರಾದಾರ್, ಸಂಗಮೇಶ್ ಬಿರಾದಾರ್ ಇನ್ನಿತರು ಉಪಸ್ಥಿತರಿದ್ದರು. ವಿದ್ಯಾಸಾಗರ್, AJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಮೋದಿಯವರು ಕೊಟ್ಟಂತ ಭಾರತ ದೇಶಕ್ಕೆ ಬಹಳಷ್ಟಿದೆ. ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ಥರ ಇತ್ತು, ಈಗ ನಮ್ಮ ಸರ್ಕಾರ ಬಂದಿದೆ ಅಲ್ಲೇ ಹಂಗಾಗಿದೆ ಅಂತ. ಎಲ್ಲಿನ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಒಂದು ಪರಿಸ್ಥಿತಿ ಏನಿದೆ, ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಿದ ಮೇಲೆ ಯಾವ ಪರಿಸ್ಥಿತಿ ಆಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ನಾವೆಲ್ಲ ಗಟ್ಟಿಯಾಗಿ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ SIR ಸ್ಟಾರ್ಟ್ ಆಗಿದೆ, ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಮತ್ತು ಪಕ್ಷದ ಏನು ಆದೇಶಗಳು ಬರ್ತಾವ ಸಂಘಟನೆ ಮುಖಾಂತರ, ಯಾಕೆ ಇವತ್ತು ನಾವು ಪಕ್ಷ ಸಂಘಟನೆ ಮಾಡಿದಾಗ ಮಾತ್ರ ನಾವು ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇದೆ. ಗೊತ್ತಾ, ನಾನು ಬೆಳಿಬೇಕು, ನಾನು ಇದು ಮಾಡಬೇಕು ಅಂತಂದ್ರೆ ಪಕ್ಷ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರಿಗೂ ಇರುತ್ತೆ, ನಾವು ಬೆಳಿಬೇಕು, ನಮ್ಮ ಪರಿವಾರ ಒಳ್ಳೇದಿರಬೇಕು, ಪಕ್ಷನೂ ಒಳ್ಳೇದಿರ್ಬೇಕಂತ ಅದನ್ನು ಕೂಡ ಇದೆ. ದಿನನಿತ್ಯ 1-2 ತಾಸು ಏನು ಪದಾಧಿಕಾರಿಗಳು ಇದ್ದೀರಿ ಅದಕ್ಕೆ ಟೈಮ್ ಕೊಟ್ಟಿದ್ದಾಗ ಮಾತ್ರ ಪಕ್ಷ ಸಂಘಟನೆ ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇವತ್ತು ಆಗ್ತಾ ಇದೆ ಪಕ್ಷ ಸಂಘಟನೆ. ಇನ್ನೂ ನಾವು ಜೋರಾಗಿ ಹೋಗ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಈಗ ಮುಂದೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇದೆ, TP ಎಲೆಕ್ಷನ್ ಇದೆ, ZP ಎಲೆಕ್ಷನ್ ಇದೆ, ಪುರಸಭೆಗಳ ಎಲೆಕ್ಷನ್ ಅವು. ಅದು ಆಗಿದ್ಮೇಲೆ ಮತ್ತೆ ಮೇಲೆ ಎಲೆಕ್ಷನ್ ಬರುತ್ತೆ.